ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಪವನ್ ಶರಾವತ್ ಅವರು ಒಂದು ಅಯೋಧ್ಯೆಯ ಬಗ್ಗೆ ಒಂದೆರಡು ಮಾತುಗಳನ್ನು ನಾಡಿದ್ದಾರೆ. ಅಯೋಧ್ಯೆಯ ಒಂದು ಆಹ್ವಾನ ಪತ್ರಿಕೆ ನಮಗೂ ಕೂಡ ಬಂದಿತ್ತು, ಆದರೆ ಒಂದಿಷ್ಟು ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅಯೋಧ್ಯೆಗೆ ಹೋಗಿರಲಿಲ್ಲ. ಆದರೆ ಒಂದು ಅಯೋಧ್ಯೆಯ ಒಂದು ದರ್ಶನವನ್ನು ನಾನು ಶ್ರೀರಾಮ ಪ್ರಭುವನ್ನ ದರ್ಶನವನ್ನು ಮಾಡಿಕೊಂಡು ಬರ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಅದರ ಜೊತೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಅಯೋಧ್ಯೆಯ ಒಂದು ದರ್ಶನವನ್ನು ಪಡ್ಕೊಂಡು ಅಂತ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಪವನ್ ಶರಾವತ್ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ಈ ಒಂದು ಇಮೇಜ್ ಫುಲ್ ವೈರಲ್ ಆಗ್ತಾ ಇದೆ. ಒಂದು ಅಯೋಧ್ಯೆಯ ರಾಮಬಂಟ ಹನುಮ ಇದ್ದ ಹಾಗೆ ಅಂತ ಒಂದು ಇಡೀ ಒಂದು ತಪಸ್ಸು ಕೂತ ರೀತಿಯಲ್ಲಿ ಈ ಒಂದು ಇಮೇಜ್ ಇರೋದರಿಂದ ಆ ರೀತಿಯಾಗಿ ಒಂದಿಷ್ಟು ಜನ ಹಾಗೆ ಒಂದು ಕಮೆಂಟನ್ನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇದಾಗ್ತಾ ಇದೆ. ನಾನು ಒಂದು ಅಯೋಧ್ಯೆಗೆ ಹೋಗ್ತೀನಿ, ಅಲ್ಲಿ ಒಂದು ಶ್ರೀರಾಮ ಪ್ರಭುವನ್ನು ಒಂದು ಬಾಲರಾಮನ ವಿಗ್ರಹವನ್ನು ನಾನು ದರ್ಶನವನ್ನು ಮಾಡ್ಕೊಂಡು ಬರ್ತೀನಿ ಅಂತ ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಪವನ್ ಶರಾವತ್ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ಇನ್ನು ಒಂದು ತೆಲುಗು ಟೈಟಲ್ಸ್ ಎಲ್ಲ ಒಂದು ಆಟಗಾರರಿಗೂ ಒಂದು ಶ್ರೀರಾಮ ಪ್ರಭುವಿನ ಆಶೀರ್ವಾದ ಇದೆ. ಅದರ ಜೊತೆಗೇನೆ ಇನ್ನೊಂದೇನಪ್ಪ ಅಂತಂದರೆ ನನ್ನ ಮುಂದಿನ ಮ್ಯಾಚ್ಗಳಲ್ಲೂ ಕೂಡ ಒಂದು ಶ್ರೀರಾಮ ಪ್ರಭುವಿನ ಆಶೀರ್ವಾದ ಇದ್ದರೆ ಒಂದು ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ ನಾನು ಶ್ರೀರಾಮನ ಪರಮ ಭಕ್ತ. ಹಾಗೆ ಆಂಜನೇಯನ ನಾನು ದಿವಸವೂ ಪೂಜಿಸ್ತೇವೆ. ನಮ್ಮ ಎಲ್ಲ ಒಂದು ತಂಡಗಳು ಆಟವನ್ನು ಆಡುವುದಕ್ಕಿಂತ ಮುಂಚೆಗೆ ಒಂದು ಆಂಜನೇಯನ ಪೂಜೆಯನ್ನು ಮಾಡೇ ಹೊರಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದಾರೆ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಅನ್ನಿಸ್ತದೆ ಲೈಕ್ ಮತ್ತು ಕಮೆಂಟನ್ನು